ಯಾರು ಜ್ಞಾನಿಗಳಾಗಿರುತ್ತಾರೋ ಅವರಿಗೆ ಒಳ್ಳೆಯದಾಗುತ್ತದೆ. ಇದನ್ನರಿತು, ಈ ಕಾಲಜ್ಞಾನವನ್ನರಿತು ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸನ್ಮಾರ್ಗದತ್ತ ಪಯಣಿಸಿದಾಗ ಸಮಾಜ ಒಳ್ಳೆಯದಾಗುತ್ತದೆ. ಮಾನವನಿಗೆ ಮುಖ್ಯವಾಗಿ ಏನು ಬೇಕು ಅಂತಂದ್ರೆ ಅಂತ್ಯಕಾಲ ಅವನ ಪರೀಕ್ಷೆ. ಜೀವನ ಪರ್ಯಂತರ ಅವನೇನೇನು ಸಾಧನೆಗಳನ್ನು ಮಾಡುತ್ತಿರುತ್ತಾನೆ ಅನ್ನೋದು ಅಂತ್ಯಕಾಲದಲ್ಲಿ ಅದು ಪರೀಕ್ಷೆಯಾಗಿ ಪರಿಣಮಿಸುತ್ತದೆ. ಅಂತ್ಯಕಾಲದಲ್ಲಿ ಯಾರು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುತ್ತಾರೋ ಅವರು ಪರಮಾತ್ಮನಲ್ಲಿ ಸೇರುತ್ತಾರೆ ಎಂದು ತಾತಯ್ಯನವರು ತಿಳಿಸುತ್ತಾರೆ. ಅಂದ್ರೆ ನಾವು ಈಗಿನಿಂದಲೂ ಕೂಡ ಆ ನಾಮಸ್ಮರಣೆಯನ್ನ ಭಕ್ತಿಪೂರ್ವಕವಾಗಿ ಭಗವಂತನನ್ನ ನಾವು ತಿಳಿಯುತ್ತಿದ್ದರೆ, ಯಾವುದೇ ಧರ್ಮವಿರಲಿ, ಯಾವುದೇ ಮತವಿರಲಿ, ಎಲ್ಲ ಮತಗಳ ಸಾರವು ಒಂದೇ. ಆ ಮತದ ಗುರುಗಳು ಮಹಾಪುರುಷರು ಹೇಳಿರ್ತಕ್ಕಂತಹ ದಾರಿಯಲ್ಲಿ, ಆ ಗುರುಗಳು ಹೇಳಿರ್ತಕ್ಕಂತಹ ದಾರಿಯಲ್ಲಿ ನಾವು ಹೋಗಿ ಅದನ್ನು ತಿಳಿದರೆ ಎಲ್ಲರಿಗೂ ಕೂಡ ಶ್ರೇಯಸ್ಕರವಾಗುತ್ತೆ ಎಂಬತಕ್ಕಂಥ ರೀತಿಯಲ್ಲಿ ತಾತಯ್ಯನವರು ಈ ಕಾಲಜ್ಞಾನವನ್ನ ಪ್ರಚುರಪಡಿಸಿದ್ದಾರೆ, ವಿಶ್ವಕ್ಕೆಲ್ಲ ಸಮರ್ಪಣೆ ಮಾಡಿದ್ದಾರೆ. ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಕಾಲಜ್ಞಾನವೇ ಅಲ್ಲ, ಇನ್ನು ಪ್ರಚಂಡ ನಾರಾಯಣ ಕವಿ ಪದ್ಯములు, ನಾದಬ್ರಹ್ಮಾನಂದ ನಾರಾಯಣ ಕವಿ ಶತಕము, ಸೂಕ್ಷ್ಮ ಭೀಮಲಿಂಗ ಶತಕము, ಅಷ್ಟೇ ಅಲ್ಲದೆ ಬ್ರಹ್ಮಾಂಡಪುರಿ ಶತಕము, ಅಮರನಾರಾಯಣ ಶತಕము, ಅನೇಕ ಮುತ್ತು ರತ್ನಕೋಪಾದಿಗಳಲ್ಲಿರ್ತಕ್ಕಂತಹ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿನ ಆ ಕೀರ್ತನೆಗಳು, ಶ್ರೀಕೃಷ್ಣ ಚರಿತಾಮೃತ ಯೋಗ ಸ್ವಾರಮು, ದ್ವಯಕಂದ ಶತಕము, ಎಷ್ಟೋ ಸಾಹಿತ್ಯವನ್ನ ವಿಶ್ವಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಕಾರಣ ಅವರು ವರಕವೀಶ್ವರರು. ಭಗವಂತನೇ ಪ್ರೇರೇಪಿಸಿ ಅವರ ಕೈಲಿ ಬರೆಸಿರ್ತಕ್ಕಂತಹ ಸಾಹಿತ್ಯ. ನರುಲ ಪ್ರಸ್ತುತಿ ಸೇಯ ನಾಲು ಕಲ್ಲಾಡದು, ದಶರಥಾತನಯ ಜಗದೀಶ ರಾಮಪ್ರಭು ಅಂತ ಹೇಳ್ತಾರೆ. ನರರನ್ನ ಎಲ್ಲಿ ಅವರು ಪ್ರಸ್ತುತಿ ಮಾಡಿಲ್ಲ, ತಮ್ಮ ಜಾತಿಯನ್ನ, ಹುಟ್ಟಿದ ಜಾತಿಯನ್ನ ಎಲ್ಲಿ ಪ್ರಸ್ತಾಪ ಮಾಡಿಲ್ಲ, ತಮ್ಮ ತಂದೆ ತಾಯಿಗಳನ್ನ ಎಲ್ಲಿ ಪ್ರಸ್ತಾಪ ಮಾಡಿಲ್ಲ. ಸಮಸ್ತವೂ ಭಗವಂತನೇ ಎಂದು ಭಗವಂತನನ್ನು ಆರಾಧಿಸಿದ ಪರಬ್ರಹ್ಮ, ಪರಿವ್ರಾಜಕಾಚಾರ್ಯ, ಕಾರಣಾಚಾರ್ಯ, ವರಕವಿ, ಸದ್ಗುರು ಯೋಗಿ ನಾರಾಯಣ ಯತೀಂದ್ರರು ಎಷ್ಟೇ ಯುಗಗಳಾದರೂ ಕೂಡ ಜೀವ ಸಮಾಧಿಯಲ್ಲಿ ಇರತಕ್ಕಂಥವರು. ಕೊದವಲನ್ನಿ ತೀರೆ ಮಾಕು ಇದೇ ಕಡಜನ್ಮ ಅಂತ ಹೇಳ್ತಾರೆ. దండన చేసే దండదొరుడు మము చూస్తే విరుచును, ఇక ఎవరికీ మేము విరవమురా ಅಂತ ಹೇಳ್ತಾರೆ. ರೇಚಕ ಪೂರಕ ಕುಂಭಕ ಶಾಂಭವಿ ಮುದ್ರಲು ಸಾಧಿಂಚಿನ ಹರಿಗುರು ಯಮುನಿಕಿ ಗುರುವು ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳ್ತಕ್ಕಂಥವರು ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು. ಅವರು ಜೀವ ಸಮಾಧಿಸ್ಥರಾಗಿರ್ತಾರೆ. ಹಿಂದೆಯೂ ಇದ್ದರು, ಈಗಲೂ ಇದ್ದಾರೆ, ಮುಂದೆಯೂ ಇದ್ದಾರೆ. ಇಷ್ಟಾರ್ಥಗಳನ್ನು ನೆರವೇರಿಸುವ ಆ ಪರಮಗುರುವನ್ನು, ಆ ಸದ್ಗುರುವನ್ನು ಯಾರು ಭಕ್ತಿಯಿಂದ ಆರಾಧಿಸುತ್ತಾರೋ, ಭಕ್ತಿಯಿಂದ ಮಾನಸಿಕವಾಗಿ ಆ ಸದ್ಗುರುವನ್ನು ಯಾರು ಪೂಜಿಸುತ್ತಾರೋ ಅವರಿಗೆ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುದಕ್ಕೆ ಈಗಿನ ಕೈವಾರವೇ ಸಾಕ್ಷಿ. ಕೈವಾರದಲ್ಲಿ ಅನಂತ ಕಾರ್ಯಕ್ರಮಗಳು ವರ್ಷವಿಡೀ ನಡೆಯುತ್ತಿರುತ್ತವೆ. ಎಲ್ಲರಿಗೂ ಕೂಡ ಅನಂತ ನಮಸ್ಕಾರ.